ನೆಗೆಟಿವ್ ಎನರ್ಜಿ ಬಗ್ಗೆ ಕೇಳ್ತಾನೆ ಇರ್ತೀವಿ. ವ್ಯಾಪ್ತಿ ವಿಸ್ತಾರ ತುಂಬಾ ದೊಡ್ಡದಿದೆ. ಏನಾಗ್ಬೋದು ಈ ನೆಗೆಟಿವ್ ಎನರ್ಜಿ ಎಫೆಕ್ಟ್ ಆದ್ರೆ ಅಂತ. ನಮ್ಮ ಮನೆಗೆ ಬಂತು ಅಂತಂದ್ರೆ ನಮಗೆ ಜೀವನದಲ್ಲಿ ಡೌನ್ ಫಾಲ್ ಸ್ಟಾರ್ಟ್ ಆಗುತ್ತೆ, ಏಳಿಗೆ ಆಗಲ್ಲ. ನಮ್ಮ ಮನೆಗೆ ನಮ್ಮ ಅಕ್ಕಪಕ್ಕದ ಮನೆಯವ್ರು ಬರ್ತಾರೆ, ರಿಲೇಟಿವ್ಸ್ ಬರ್ತಾರೆ, ಫ್ರೆಂಡ್ಸ್ ಬರ್ತಾರೆ, ಒಳ್ಳೆ ಉದ್ದೇಶ ಇಟ್ಕೊಂಡೇ ಬರ್ತಾರೆ ಅನ್ನೋದೇನು ಗ್ಯಾರಂಟಿ? ಮೈಕೈ ನೋವು, ಸುಸ್ತು, ನಾನು ಮಲಗ್ತೀನಿ ಈ ಥರ. ಬಟ್ ಅದು ಟೆಕ್ನಿಕಲಿ ಗೊತ್ತಿರಲ್ಲ ಅದು ಏನು ಅಂತ. ದಟ್ ಈಸ್ ಕಾಲ್ಡ್ ನೆಗೆಟಿವ್ ಎನರ್ಜಿ. ಒಂದು 5-6 ಬೆಳ್ಳುಳ್ಳಿ ಹೆಸರು ತಗೊಂಡ್ಬಿಟ್ಟು ನಮ್ಮ ಮನೆ ಮೇನ್ ಡೋರ್ ಏನಿರುತ್ತಲ್ಲ ಇದು ಮ್ಯಾಟ್ ಕೆಳಗಡೆ ಇಟ್ಬಿಡ್ಬೇಕು. ಈಗ ನೋಡಿ, ನಾನು ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ ನಿಮಗೆ. ನಮಸ್ಕಾರ ವೀಕ್ಷಕರೇ, ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಎಂದೆಂದಿಗೂ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ನ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ನಾನು ರಕ್ಷಾ. ಸಾಮಾನ್ಯವಾಗಿ ನಾವು ಕೇಳ್ತಾನೆ ಇರ್ತೀವಿ, ದಿನನಿತ್ಯ ಬೆಳಗ್ಗೆ ಮೊಬೈಲ್ ಓಪನ್ ಮಾಡಿ ರೀಲ್ಸ್ ಓಪನ್ ಮಾಡಿದ್ರೆ ಸಾಕು, ನೆಗೆಟಿವ್ ಎನರ್ಜಿ ಬಗ್ಗೆ ಒಂದಷ್ಟು ಮಾಹಿತಿಗಳು ಬರ್ತಾ ಇರುತ್ತೆ. ನೆಗೆಟಿವ್ ಎನರ್ಜಿ ಒಬ್ಬ ವ್ಯಕ್ತಿಗೆ ಆಗಿರ್ಬೋದು ಅಥವಾ ಮನೆಗೆ ಆಗಿರ್ಬೋದು, ನೆಗೆಟಿವ್ ಎನರ್ಜಿ ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತೆ. ಸಾಮಾನ್ಯವಾಗಿ ಈ ನೆಗೆಟಿವ್ ಎನರ್ಜಿ ನಮಗೆ ಎಫೆಕ್ಟ್ ಆಗುವಂಥದ್ದು ಗೊತ್ತಾಗೋದಿಲ್ಲ, ಆದರೆ ಅದ್ರ ಕೆಲಸ ಅದು ಸೈಲೆಂಟಾಗಿ ಮಾಡ್ತಾನೆ ಇರುತ್ತೆ. ಹೀಗಾಗಿ ನೆಗೆಟಿವ್ ಎನರ್ಜಿ ಅಂದರೆ ಏನು, ನೆಗೆಟಿವ್ ಎನರ್ಜಿ ಇದೆ ಅಂತ ನಾವು ಗೊತ್ತು ಮಾಡ್ಕೊಳ್ಳೋದು ಹೇಗೆ, ನೆಗೆಟಿವ್ ಎನರ್ಜಿ ಇದ್ದರೆ ನಾವು ಸರಳವಾಗಿ ಏನು ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಅನ್ನೋಂಥದ್ದನ್ನು ಇವತ್ತಿನ ಪಾಡ್ಕಾಸ್ಟಲ್ಲಿ ಮಾತಾಡೋಣ. ಗುರುಗಳು ಕೂಡ ರೆಡಿಯಾಗಿದ್ದಾರೆ. ಸುಧೀಂದ್ರ ದೇಶಪಾಂಡೆ ಗುರುಗಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ ನಮಸ್ಕಾರ. ವೀಕ್ಷಕರಿಗೆಲ್ಲ ನಮಸ್ಕಾರ. ಗುರುಗಳೇ, ನಾವು ಸಾಮಾನ್ಯವಾಗಿ ಕೇಳ್ತೇನೆ, ನಾನಂತೂ ಬೆಳಗ್ಗೆ ಮೊಬೈಲ್ ಓಪನ್ ಮಾಡಿದ್ರೆ ಅಥವಾ ಬೇರೆ ಯಾರೋ ಮಾತಾಡುವಂಥ ಸಂದರ್ಭದಲ್ಲಿ ನೆಗೆಟಿವ್ ಎನರ್ಜಿ ಬಗ್ಗೆ ಕೇಳ್ತಾನೆ ಇರ್ತೀವಿ. ನಮ್ಮ ಮನೆಗೆ ನೆಗೆಟಿವ್ ಎನರ್ಜಿ ಅಥವಾ ಯಾವುದೋ ವ್ಯಕ್ತಿಗೆ ನೆಗೆಟಿವ್ ಎನರ್ಜಿ ಅಂತ. ನೆಗೆಟಿವ್ ಎನರ್ಜಿ ಅಂದರೆ ಏನು ಅಂತ ನಾನು ತುಂಬ ಕನ್ಫ್ಯೂಷನಲ್ಲೇ ಇದ್ದೀನಿ. ಏನಾಗ್ಬೋದು ಈ ನೆಗೆಟಿವ್ ಎನರ್ಜಿ ಎಫೆಕ್ಟ್ ಆದರೆ ಅಂತ. ಓಕೆ, ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕೆಂದರೆ ನೋಡಿ, ನಮಗೆ ಸಮಯದ ಅವಕಾಶ ಕಡಿಮೆ ಇದೆ. ಆದರೆ ಈ ನೆಗೆಟಿವ್ ಎನರ್ಜಿ ಅನ್ನೋದೊಂದು ಶಬ್ದ ಇದೆಯಲ್ಲ, ಈ ಪದ ಇದೆಯಲ್ಲ, ನೆಗೆಟಿವ್ ಎನರ್ಜಿ, ಇದರ ವಿಸ್ತಾರ ಮತ್ತು ವ್ಯಾಪ್ತಿ ತುಂಬ ವಿಶಾಲವಾಗಿದೆ. ಹಾಗಾಗಿ ನಮಗೆ ಈ ಒಂದು ಪಾಡ್ಕಾಸ್ಟ್ನಲ್ಲಿ ಅದನ್ನು ಕವರ್ ಮಾಡಲಿಕ್ಕೆ ಆಗಲ್ಲ. ಬಟ್ ಅದರದ ಇಂಪಾರ್ಟೆನ್ಸ್ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಓಕೆ. ಮುಂದೆ ಏನಾಗುತ್ತೆ ಅಂತಂದರೆ, ನಾವು ಇದೇ ರೀತಿ ಪಾಡ್ಕಾಸ್ಟ್ಗಳನ್ನು ಮಾಡ್ತಾ ಹೋಗ್ತೀವಿ ಖಂಡಿತ. ಆಗ ನಾನು ಒಂದು 2 ಪಾಡ್ಕಾಸ್ಟಲ್ಲಿ ಇದೇ ವಿಷಯದ ಬಗ್ಗೆ ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನೆಗೆಟಿವ್ ಎನರ್ಜಿ ಅನ್ನೋದೇನು ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಸಪ್ತ ಚಕ್ರಗಳಿರುತ್ತೆ. ಹಾಗೆ ಔರ ಅಂತ ಹೇಳ್ತೀವಿ. ಔರ ಅಂದರೆ ಸಿಂಪಲ್ ಆಗಿ ಎಲ್ರಿಗೂ ಅರ್ಥ ಆಗೋ ಥರ ಹೇಳ್ತೀನಿ. ನೀವೀಗ ನಾವೆಲ್ಲರೂ ದೇವ್ರ ಫೋಟೋ ನೋಡ್ತೀವಲ್ಲ, ದೇವ್ರ ಫೋಟೋ ನೋಡಿದಾಗ ಹಿಂದ್ಗಡೆ ಒಂದು ವೈಟ್ ಕಲರ್, ಯೆಲ್ಲೋ ಕಲರ್ ಬ್ರೈಟ್ ಲೈಟ್ ಇರುತ್ತೆ. ಅದಕ್ಕೆ ಕನ್ನಡದಲ್ಲಿ ಪ್ರಭಾವಳಿ ಅಂತ ಹೇಳ್ತಾರೆ, ಇಂಗ್ಲಿಷ್ನಲ್ಲಿ ಔರ ಅಂತ ಹೇಳ್ತಾರೆ. ಈ ನೆಗೆಟಿವ್ ಎನರ್ಜಿ ಅನ್ನೋದು ನಮ್ಮ ಮನುಷ್ಯನ, ನಮಗೂ ಹಾಗೆ ಇರುತ್ತೆ. ಅದನ್ನು ಸ್ಪೆಷಲ್ ಕ್ಯಾಮ್ರಾಸ್ಗಳಲ್ಲಿ ಕ್ಯಾಪ್ಚರ್ ಮಾಡ್ತಾರೆ. ಔರಾನ ಪ್ರತಿಯೊಬ್ಬ ಮನುಷ್ಯನಿಗೂ ಔರ ಇಷ್ಟೇ ಇದೆ ಅನ್ನೋದನ್ನು ಗೇಜ್ ಮಾಡುವಂಥ ಟೆಕ್ನಾಲಜಿ ಕೂಡ ಬಂದಿದೆ. ನಮ್ಮ ಔರ ಎಷ್ಟಿದೆ, ನಿಮ್ಮ ಔರ ಎಷ್ಟಿದೆ, ಇನ್ನೊಬ್ರದ್ದು ಎಷ್ಟಿದೆ ಕಂಡುಹಿಡಿತಾರೆ. ಅದ್ರ ಮೇಲೆ ಚಕ್ರ ಕೂಡ ಆಕ್ಟಿವೇಟ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಈ ನೆಗೆಟಿವ್ ಎನರ್ಜಿ ಏನಿದೆಯಲ್ಲ, ಅದು ಔರಾಗಿ ಬಂದು ಅಟ್ಯಾಕ್ ಮಾಡುತ್ತೆ. ಔರಾಗಿ ಬಂದು ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ, ನಾವು ವೀಕ್ ಆಗ್ತೀವಿ. ಹೇಗೆ ವೀಕ್ ಆಗ್ತೀವಿ ಅಂತಂದರೆ, ನಾವು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು, ಮೇಕಪ್ ಮಾಡಿಕೊಂಡು, ಡ್ರೆಸ್ ಮಾಡಿಕೊಂಡು ಮದುವೆಗೆ ಹೋಗಿರ್ತೀವಿ, ಪಾರ್ಟಿಗೆ ಹೋಗಿರ್ತೀವಿ, ಫಂಕ್ಷನ್ಗೆ ಹೋಗಿರ್ತೀವಿ. ಆವಾಗ ಕಣ್ಣು ದೃಷ್ಟಿ ಅಬ್ವಿಯಸ್ಲಿ ಬಿದ್ದೇ ಬೀಳುತ್ತೆ. ಇವ್ರು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದಾರೆ, ನೋಡೋಕೆ ಚೆನ್ನಾಗಿದ್ದಾರೆ, ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ. ಏನಾಯಿತು, ಅಲ್ಲಿ ಕೆಟ್ಟ ಕಣ್ಣು ದೃಷ್ಟಿ ಬಿದ್ದಾಗ ಏನಾಗುತ್ತೆ ಅಂದರೆ, ಫಸ್ಟ್ ಅಟ್ಯಾಕ್ ಮಾಡೋದು ಔರಾದ ಮೇಲೆ. ಔರಾಗೆ ಅದು ಡ್ಯಾಮೇಜ್ ಮಾಡ್ತು ಅಂದರೆ ಏನಾಗುತ್ತೆ, ಕೈ ಕಾಲು ಹರಿಯುತ್ತೆ, ಮೈಕೈ ನೋವು, ಸುಸ್ತು, ನಾನು ಮಲಗ್ತೀನಿ ಈ ಥರ. ಬಟ್ ಅದು ಟೆಕ್ನಿಕಲಿ ಗೊತ್ತಿರಲ್ಲ ಅದು ಏನು ಅಂತ. ದಟ್ ಈಸ್ ಕಾಲ್ಡ್ ನೆಗೆಟಿವ್ ಎನರ್ಜಿ. ಈ ರೀತಿ ಇದ್ರದ್ದು ನಾನು ಆಗಲೇ ಹೇಳಿದಾಗೆ ವ್ಯಾಪ್ತಿ ವಿಸ್ತಾರ ತುಂಬ ದೊಡ್ಡದಿದೆ. ಇದ್ರದ್ದು ಚಿಕ್ಕದಾಗಿ ಅದನ್ನ ಹಿಡಿದಿಡ್ಲಿಕ್ಕಾಗಲ್ಲ. ಸೊ ಪ್ರತಿಯೊಂದು ಇದನ್ನು ನೋಡ್ಲಿಕ್ಕಾಗಿ ಈಗ ನೆಗೆಟಿವ್ ಎನರ್ಜಿ ಏನಾಗುತ್ತೆ ಅಂದರೆ, ನೀವು ಒಂದು ಹೊಸ ಗಾಡಿ ತೊಗೋತೀರಾ, ಮನೆ ಕಟ್ಟಿಸ್ತೀರಾ, ಅಥವಾ ಚೆನ್ನಾಗಿ ಡ್ರೆಸ್ ಮಾಡ್ಕೋತೀರಾ. ನೆಗೆಟಿವ್ ಎನರ್ಜಿ ಒಂದು ಕಡೆ ಕಣ್ಣು ದೃಷ್ಟಿಯಿಂದ ಆದರೆ, ಇನ್ನೊಂದು ಕಡೆ ಏನಾಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಮ್ಮ ಪಕ್ಕದ ಮನೆಯವರಿಗೆ ಫಾರ್ ಎಕ್ಸಾಂಪಲ್ ಏನೋ ಒಂದು ಅವ್ರ ಮನೆಯಲ್ಲಿ ನೆಗೆಟಿವ್ ಇನ್ಸಿಡೆಂಟ್ ಆಯಿತು. ಅವರ ಮಗನಿಗೆ ಎಷ್ಟೋ ವರ್ಷ ಆದರೂ ಮದುವೆ ಸೆಟ್ ಆಗ್ತಾ ಇಲ್ಲ. ಅವರ ತಾಯಿ ಆಗಲಿ ಅಥವಾ ಆ ವ್ಯಕ್ತಿ ಆಗಲಿ, ಯಾರಿಗೆ ಮದುವೆ ಸೆಟ್ ಆಗಿರಲ್ಲ ಆ ವ್ಯಕ್ತಿ ಆಗಲಿ, ಈಗ ನೋಡಿ ನಾನು ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ ನಿಮಗೆ. ಏನು ಹಣೆ ಬರಪ್ಪ ನಂದು, ಎಷ್ಟು ವರ್ಷ ಆದರೂ ನನಗೆ ಮದುವೆ ಸೆಟ್ ಆಗ್ತಾ ಇಲ್ಲ. ಆತ ಒಂದು ಉಸಿರುಗಳದ್ನಲ್ಲ, ಒಂದು ನೆಗೆಟಿವಿಟಿ ಅವನಿಂದ ಹೊರಗಡೆ ಬಂತು. ಅದೇನಾಗುತ್ತೆ ಅಂದರೆ, ಆ ಎಲ್ಲ ಫ್ಯಾಮಿಲೀಸ್ ಇರುತ್ತೆ, ಒಂದು ಕುಟುಂಬ ಅಲ್ವಾ, ಸಮಾಜದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಏನೇ ನೆಗೆಟಿವ್ ಎನರ್ಜಿ ಇರಲಿ, ಅಯ್ಯೋ ನಂದು ಗೋಲ್ಡ್ ಕಳವಾಯಿತು,
ಅಥವಾ ಗಾಡಿ ಅಪಘಾತ ಆಕ್ಸಿಡೆಂಟ್ ಆಯಿತು, ಇದರಿಂದ ಲಾಸ್ ಆಯಿತು, ಕೆಲಸ ಸಿಗ್ತಾ ಇಲ್ಲ, ಮದುವೆ ಸೆಟ್ ಆಗ್ತಾ ಇಲ್ಲ, ಈ ಥರ ನೆಗೆಟಿವ್ ಅವರು ಏನು ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ ಅದೆಲ್ಲ ಯೂನಿವರ್ಸಲ್ಲಿ ಸೇರಿಕೊಳ್ಳುತ್ತೆ. ಅದಕ್ಕೆ ಬೌಂಡ್ರಿ ಇಲ್ಲ. ಅದು ನಮ್ಮನೆಗೂ ಬಂದ್ಬಿಡ್ಬೋದು. ನಮ್ಮನೆಗೆ ಬಂತು ಅಂತಂದರೆ ನಮಗೆ ಜೀವನದಲ್ಲಿ ಡೌನ್ ಫಾಲ್ ಸ್ಟಾರ್ಟ್ ಆಗುತ್ತೆ, ಏಳಿಗೆ ಆಗಲ್ಲ. ಅದಕ್ಕೋಸ್ಕರ ಹೇಳೋದು ಆ ನೆಗೆಟಿವ್ ಎನರ್ಜಿಯನ್ನು ನಾವೆಲ್ಲ ರೆಮಿಡೀಸ್ ಹೇಳ್ತೀವಲ್ಲ, ಸ್ಪಿರಿಚುವಲ್ ರೆಮಿಡೀಸ್, ಮನೆಗೆ ಒಳಗಡೆ ಬರಕ್ಕೆ ಬಿಡಬಾರ್ದು, ಅದನ್ನು ಹೊರಗಡೆ ಹಾಕಬೇಕು ಅಂತ. ಆ ರೆಮಿಡೀಸ್ ಮಾಡ್ಕೋಬೇಕು, ಅದನ್ನು ಹೊರಗಡೆ ಹಾಕಬೇಕು ನೆಗೆಟಿವ್ ಎನರ್ಜಿ. ಈ ನೆಗೆಟಿವ್ ಎನರ್ಜಿ ಕಣ್ ದೃಷ್ಟಿ ಅಂತ ಏನು ಹೇಳ್ತೀವಿ, ಅದು ನಮಗೆ ತಟ್ಟಿದೆ ಅಂತ ನಮಗೆ ಗೊತ್ತಾಗೋದು ಹೇಗೆ ಗುರುಗಳೇ? ಡೆಫಿನೆಟ್ಲಿ ಆ ಒಂದು ಫಸ್ಟ್ ಅಟ್ಯಾಕ್ ಮಾಡೋದೇ ಅವರಾದ್ಮೇಲೆ. ಎಲ್ಲರೂ ಏನು ಹೇಳ್ತಾರೆ, ಯಾಕೋ ನನಗೆ ಕೈಕಾಲು ಹರಿತಾ ಇದೆ, ಸುಸ್ತಾಗ್ತಾ ಇದೆ, ತಲೆನೋವು, ಮಲ್ಗೇ ಇರಬೇಕು ಅನ್ನಿಸ್ತಾ ಇದೆ, ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಇದೇ ಸಿಂಪ್ಟಮ್ಸ್ಗಳೇ ಅಟ್ಯಾಕ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ನೆಗೆಟಿವ್ ಎನರ್ಜಿ ತಟ್ಟಿದೆ ಅಂತೇಳಿ. ಯಾವುದ್ರಲ್ಲೂ ಇಂಟ್ರೆಸ್ಟ್ ಇರಲ್ಲ ಮಾಡೋದು. ಈಗ ಮನೆಯಲ್ಲಿ ಹಿರಿಯರೆಲ್ಲ ಯಾವುದಾದ್ರೂ ಹೆಣ್ಮಗುನೋ ಯಾವುದೋ ಫಂಕ್ಷನ್ ನೀವು ಹೇಳ್ದಂಗೆ ಹೋಗಿ ಬಂದಾದ್ಮೇಲೆ ಸುಸ್ತು, ಕಾಲು ಎಳಿತಾ ಇದೆ, ತುಂಬ ಟಯರ್ಡ್ ಆಗ್ತಿದೆ ಅಂತ ಮಲ್ಕೊಳ್ಳೋಂಥ ಸಂದರ್ಭದಲ್ಲಿ ಹಿರಿಯರೆಲ್ಲ ಒಂದು ದೃಷ್ಟಿ ತೆಗೆಯೋದು ಅಂತ ಮಾಡ್ತಾರೆ. ಆ ಕ್ರಮ ಹೇಗೆ ಗುರುಗಳೇ? ಹೌದು, ಇದು ಒಂದು ಕ್ರಮ. ದೃಷ್ಟಿ ತೆಗೆಯುವಂಥದ್ದು ನಾನು ವಿಶೇಷವಾಗಿ ಪಾಡ್ಕಾಸ್ಟ್ನಲ್ಲಿ ಮುಂದೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನಾವೀಗ ಮನೆಗೆ ಹೇಗೆ ಭದ್ರತೆ ಮಾಡ್ಕೋಬೇಕು, ಸೆಕ್ಯೂರ್ಡ್ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಸರಿ ಗುರುಗಳು. ಬೆಳ್ಳುಳ್ಳಿ ಅಂತೂ ಎಲ್ಲರೂ ಅಡುಗೆ ಮನೆಯಲ್ಲಿ ಇರುತ್ತೆ. ಬೆಳ್ಳುಳ್ಳಿ ತಗೋಬೇಕು, ಅದನ್ನು ಎಸಳು ಬಿಡಿಸ್ಬೇಕು. ಆದರೆ ಒಂದು ಕಂಡೀಷನ್ ಏನಪ್ಪ ಅಂದರೆ, ಆ ಬೆಳ್ಳುಳ್ಳಿ ಎಸಳಿನ ಮೇಲಿನ ಸಿಪ್ಪೆ ಬಿಡಿಸ್ಬಾರ್ದು. ಅದು ಹೋಲ್ ಕ್ಲೋವ್ ಇರಬೇಕು, ಬೆಳ್ಳುಳ್ಳಿ ಎಸಳು ಇರಬೇಕು. ಒಂದು 5-6 ಬೆಳ್ಳುಳ್ಳಿ ಎಸಳು ತಗೊಂಡ್ಬಿಟ್ಟು ನಮ್ಮ ಮನೆ ಮೇನ್ ಡೋರ್ ಏನಿರುತ್ತಲ್ಲ, ಇದು ಮ್ಯಾಟ್ ಕೆಳಗಡೆ ಇಟ್ಬಿಡ್ಬೇಕು. 5-6 ಬೆಳ್ಳುಳ್ಳಿ ಎಸಳು ಇಟ್ಬಿಟ್ಟು ಪ್ರತಿದಿನ ಕಸ ಗುಡಿಸ್ಬೇಕಾದ್ರೆ ಅದನ್ನು ಎತ್ಬಿಟ್ಟು ಅದನ್ನು ಸೈಡಿಗೆ ಇಟ್ಕೋಬೇಕು. ಬೆಳ್ಳುಳ್ಳಿ ಎಸಳು ಕಸ ಗುಡಿಸ್ಬೇಕು, ಮತ್ತೆ ಬೆಳ್ಳುಳ್ಳಿ ಎಸಳನ್ನ ಆ ಮ್ಯಾಟ್ ಕೆಳಗಡೆ ಇಟ್ಬಿಡ್ಬೇಕು, ಬಚ್ಚಿಟ್ಬಿಡ್ಬೇಕು, ಯಾರಿಗೂ ಕಾಣಿಸ್ಬಾರ್ದು. ಈ ರೀತಿ ಒಂದು 15 ದಿವಸ ಆ ಬೆಳ್ಳುಳ್ಳಿ ಎಸಳು ಮ್ಯಾಟ್ ಕೆಳಗಡೆನೇ ಇರಬೇಕು. 15 ದಿವಸ ಆದಮೇಲೆ ಅದನ್ನ ಡಸ್ಟ್ಬಿನ್ನಿಗೆ ಅದನ್ನ ಬಿಸಾಕ್ಬಿಡ್ಬೋದು. ಆಮೇಲೆ ಇನ್ನೂ ಒಂದೇನಪ್ಪ ಅಂದರೆ, ಮನೆಯಿಂದ ಸದಸ್ಯರು ಹೊರಗಡೆ ಹೋಗಿ ಕೆಲಸಕ್ಕೆ, ಆಫೀಸಿಗೆ, ಅದು ಇದು ಅಂತ ಹೊರಗಡೆ ಹೋಗ್ತಿರ್ತಾರೆ. ವಾಪಸ್ ಫೈನಲ್ ಆಗಿ ಅವ್ರ ಮನೆಗೆ ಬಂದಾಗ ಒಂದು 2-3 ಸೆಕೆಂಡ್ ಅಟ್ಲೀಸ್ಟ್ ಆ ಮ್ಯಾಟ್ ಮೇಲೆ ನಿಂತ್ಕೊಂಡು ಒಳಗಡೆ ಬರಬೇಕು. ಇದರಿಂದ ಏನಾಗುತ್ತೆ ಅಂದರೆ, ಆ ಮ್ಯಾಟ್ ಕೆಳಗಡೆ ಇರುವಂತಹ ಬೆಳ್ಳುಳ್ಳಿ ಎಸಳು ಅವ್ರ ಮೈಯಿಂದ ನೆಗೆಟಿವ್ ಎನರ್ಜಿ ಪಟ್ಟಂತ ಹೇಳ್ಕೊಳ್ಳುತ್ತೆ. ಹೀಗೆ ಮಾಡೋದ್ರಿಂದ ಬೆಳ್ಳುಳ್ಳಿ ಎಸಳು ವಂಡರ್ಫುಲ್ ಆಗಿ ವರ್ಕ್ ಮಾಡುತ್ತೆ. ಆ ಮನೆಗೆ 15 ದಿವಸ, ಈಗ ಮನೆಗೆ ನೋಡಿ, ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ. ನಮ್ಮ ಮನೆಗೆ ನಮ್ಮ ಅಕ್ಕಪಕ್ಕದ ಮನೆಯವ್ರು ಬರ್ತಾರೆ, ರಿಲೇಟಿವ್ಸ್ ಬರ್ತಾರೆ, ಫ್ರೆಂಡ್ಸ್ ಬರ್ತಾರೆ. ಒಳ್ಳೆ ಉದ್ದೇಶ ಇಟ್ಕೊಂಡೇ ಬರ್ತಾರೆ ಅನ್ನೋದೇನು ಗ್ಯಾರಂಟಿ? ಕೆಟ್ಟ ಉದ್ದೇಶ ಇಟ್ಕೊಂಡು ಬರ್ಬೋದು, ಅಥವಾ ಮನೆಯಲ್ಲಿ ನೋಡ್ಬಿಟ್ಟು ಅವ್ರ ಕಣ್ಣು ದೃಷ್ಟಿ ಬಿಡ್ಬೋದು, ಏನೇ ಇರ್ಬೋದು. ಅಂಥ ಸಂದರ್ಭದಲ್ಲಿ ಕೂಡ ಅದು ಬೆಳ್ಳುಳ್ಳಿ ಎಸಳು ಆ ನೆಗೆಟಿವ್ ಎನರ್ಜಿನೇ ಹೇಳ್ಕೊಳ್ಳುತ್ತೆ. ಸೊ 2 ವೇ ಪ್ರೊಟೆಕ್ಷನ್ ಇರುತ್ತೆ. ಹಾಗಾಗಿ ಇದನ್ನು ಎಲ್ಲರೂ ಮಾಡ್ಕೋಬೇಕು. ರಿಸಲ್ಟ್ ಡೆಫಿನೆಟ್ಲಿ ಅವರು ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾರೆ ಅನ್ನೋ ವಿಶ್ವಾಸ ನಂಗಂತೂ ಇದೆ. ಮ್ಯಾಟ್ ಕೆಳಗಡೆ ಬೆಳ್ಳುಳ್ಳಿ ಇಡೋದೇ ಒಂದು ರೀತಿಯಾಗಿ ಕಾನ್ಸೆಪ್ಟ್, ಒಂದು ರೀತಿಯಾಗಿ ಅದ್ಭುತವಾಗಿದೆ ಗುರುಗಳೇ. ಡೆಫಿನೆಟ್ಲಿ. ಓಕೆ, ಇನ್ನು ಗುರುಗಳೇ, ಈ ತುಂಬ ಜನ ಈ ದೃಷ್ಟಿ ತೆಗೆಯುವಂಥ ಸಂದರ್ಭದಲ್ಲಿ ನಿಂಬೆ ಹಣ್ಣನ್ನು ಕೂಡ ಬಳಸ್ತಾರೆ. ಇದು ಎಷ್ಟು ಮಹತ್ವನ ಪಡ್ಕೊಳ್ಳುತ್ತೆ ಅಂತ? ಹೌದು, ಮೋಸ್ಟ್ಲಿ ನೀವು ನೋಡಿರ್ತೀರಾ ಅನ್ಕೊಂಡಿದ್ದೀನಿ. ಆ ಹೋಟ್ಲಲ್ಲಿ ಅಥವಾ ಸುಮಾರು ಪ್ಲೇಸಸ್ಸಲ್ಲಿ ಅವರು ದೇವ್ರ ಫೋಟೋ ಹತ್ರ ನಿಂಬೆಹಣ್ಣು ಹಾಕಿ ಅದನ್ನು ನೀರಲ್ಲಿ ಮುಳುಗಿಸಿ ಇಟ್ಟಿರ್ತಾರೆ ಅಂತ ಹೇಳಿ. ಇದು ಡೆಫಿನೆಟ್ಲಿ ಮೊದಲೆಲ್ಲ ಇದನ್ನು ವ್ಯಾಪಾರದ ಸ್ಥಳದಲ್ಲಿ ಮಾಡ್ತಾ ಇದ್ರು. ಈಗೀಗ ನಾನು ನೋಡಿದ ಹಾಗೆ ಮನೆಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಏನಿಲ್ಲ, ಸಿಂಪಲ್, ಒಂದು ಗಾಜಿನ ಲೋಟ ತಗೋಬೇಕು, ಅದರಲ್ಲಿ ಅರ್ಧ ಅಥವಾ ಮುಕ್ಕಾಲು ಭಾಗ ನೀರು ತುಂಬಿಟ್ಟು ಒಂದು ನಿಂಬೆಹಣ್ಣನ್ನು ಮುಳುಗಿಸಿಟ್ಬಿಡ್ಬೇಕು. ಅದನ್ನ ಮಾಡೋದ್ರಿಂದ ಏನಾಗುತ್ತೆ, 1 ವಾರದವರೆಗೆ ಮಾತ್ರ ಇಟ್ಕೊಳ್ಳಿ, ಜಾಸ್ತಿ ಬೇಡ. 1 ವಾರ ಆದಮೇಲೆ ನೀರು ಮತ್ತು ನಿಂಬೆಹಣ್ಣನ್ನು ಡಿಸ್ಪೋಸ್ ಮಾಡಿಬಿಡ್ಬೇಕು, ಹೊರಗಡೆ ಚೆಲ್ಬಿಡ್ಬೇಕು. ಅದೇನು ಮಾಡುತ್ತೆ ಅಂತಂದರೆ, ನೋಡಿ, ಇವಾಗ ಈ ಮೆಡಿಕಲ್ ಮೀಟರ್ಸ್ಗಳನ್ನೆಲ್ಲ ನೋಡ್ತಿರ್ತೀವಲ್ಲ ನಾವು, ECG ಮತ್ತೊಂದು ಮಾಡಬೇಕಾದ್ರೆ ಮೀಟರ್ ಗ್ರಾಫ್ ಮೇಲೆ ಕೆಳಗೆ ಬರ್ತಾ ಇರುತ್ತಲ್ಲ, ಅದೇ ರೀತಿ ಆ ನಿಂಬೆಹಣ್ಣು 24/7 ಮನೆಯಲ್ಲಿರುವಂತಹ ಅಥವಾ ಅಂಗಡಿ, ಫ್ಯಾಕ್ಟ್ರಿ ಎಲ್ಲಾದರೂ ಇಟ್ಕೋಬೋದು. ಆ ಸುತ್ತಮುತ್ತ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ಹೀರ್ಕೊಳ್ತಾ ಇರುತ್ತೆ. ಅದು ಹೀರ್ಕೋಬೇಕಾದ್ರೆ ಕೆಳಗಡೆ ಬರುತ್ತೆ ಮತ್ತು ಮೇಲ್ಗಡೆ ಹೋಗುತ್ತೆ. ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಸುಮಾರು ಜನ ವೀಕ್ಷಕರು ನಾನು ಕೇಳ್ತಾ ಇರ್ತಾರೆ, ಗುರುಗಳೇ ಕೆಳಗಡೆ ಬಂದ್ಬಿಡ್ತು, ನೆಗೆಟಿವ್ ಎನರ್ಜಿ ಜಾಸ್ತಿ ಆಯ್ತಾ, ಮೇಲ್ಗಡೆ ಹೋಯ್ತು, ಬಿಸಾಕ್ಲು ಬೇಡ. 1 ವಾರ ಅದ್ರ ಪಾಡಿಗೆ ಅದ್ರ ಕೆಲಸ ಮಾಡೋದಕ್ಕೆ ಬಿಡಿ. ಅದು ನೆಗೆಟಿವ್ ಎನರ್ಜಿಯನ್ನು ಹೀರ್ಕೊಳ್ಳುತ್ತೆ. ಅದು ಹೊರಗಡೆ ಕಳಿಸಿದಾಗ ಅದು ತಾನೇ ಮೇಲ್ಗಡೆ ಬರುತ್ತೆ. 1 ವಾರ ಆದಮೇಲೆ ಬಿಸಾಕ್ಸಿ, ಅಷ್ಟೇ, ಮುಗೀತು, ಸಿಂಪಲ್. ಅಂದ್ರೆ ಇದನ್ನ ನಾವು ಬರೀ ವ್ಯಾಪಾರದ ಸ್ಥಳಗಳಲ್ಲಿ ಮಾತ್ರ ಇಟ್ಕೋಬೇಕಾ ಅಥವಾ ಮನೆಯಲ್ಲೂ ಮಾಡ್ಬೋದು? ಎಲ್ಲ ಕಡೆ. ನಿಮ್ದು ಓನ್ ಆಗಿ ಸ್ಕೂಲ್, ಕಾಲೇಜ್ ಇದೆಯಾ, ಹಾಸ್ಪಿಟಲ್ ಇದೆಯಾ, ಆಫೀಸ್ ಇದೆಯಾ, ಪ್ರೊಡಕ್ಷನ್ ಇದೆಯಾ, ಮತ್ತೊಂದಿದೆಯಾ, ಎಲ್ಲ ಕಡೆಗೂ ಇಡ್ಬೋದು. ಅಂದ್ರೆ ಯಾವ ಸಮಯದಲ್ಲಿ ನಾವು ಆ ಗ್ಲಾಸಿಗೆ ನಿಂಬೆ ಹಣ್ಣನ್ನ ಇಡುವಂಥದ್ದು? ಅದು ಯಾವ ಸಮಯದಲ್ಲಾದ್ರೂ, ಯಾವ ದಿನ, ಯಾವ ಸಮಯದಲ್ಲಾದ್ರೂ ಇಡ್ಬೋದು. ಆದ್ರೆ 1 ವಾರಕ್ಕಿಂತ ಜಾಸ್ತಿ ಇಟ್ಕೋಬೇಡಿ, ನೆಗೆಟಿವ್ ಎನರ್ಜಿ ಜಾಸ್ತಿ ಹೀರ್ಕೊಂಡಿರುತ್ತೆ. ನೀರು, ನಿಂಬೆ ಹಣ್ಣು ಬಿಸಾಕಿ 1 ವಾರಕ್ಕೊಂದ್ಸತಿ ಚೇಂಜ್ ಮಾಡಿ. ಓಕೆ ಗುರುಗಳೇ,
ವೀಕ್ಷಕರೇ, ಇವತ್ತಿನ ನಮ್ಮ ಪಾಡ್ಕಾಸ್ಟಲ್ಲಿ ನೋಡಿದರೆ ನೀವು ನೆಗೆಟಿವ್ ಎನರ್ಜಿ ಬಂದರೆ ನಾವು ಏನು ಮಾಡಬೇಕು, ಯಾವ ರೀತಿಯಾದಂಥ ಸರಳವಾದಂಥ ಪದಾರ್ಥಗಳನ್ನು ಬಳಸಿ ಆ ನೆಗೆಟಿವ್ ಎನರ್ಜಿ ನಮ್ಮ ಮನೆಗೆ ಅಥವಾ ನಮಗೆ ತಟ್ಟದೇ ಇರುವಂಥ ರೀತಿಯಲ್ಲಿ ಯಾವ ರೀತಿಯಾಗಿ ನೋಡ್ಕೋಬೇಕು ಅಂತ. ಇದರ ಜೊತೆಗೆ ವೀಕ್ಷಕರೇ, ಈ ಪಾಡ್ಕಾಸ್ಟ್ನಲ್ಲಿ ಸಾಕಷ್ಟು ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡ್ತಾನೆ ಇರ್ತೀವಿ. ಮನೆಗೆ ನಮಗೆ ಪರ್ಸ್ನಲ್ ಆಗಿ ತುಂಬ ಯೂಸ್ಫುಲ್ ಆಗುವಂಥ ಮಾಹಿತಿಗಳು, ಇಂಥದ್ದೇ ಸಾಕಷ್ಟು ಕಂಟೆಂಟ್ಗಳ ಜೊತೆಗೆ ನಾವು ನಿಮ್ಮ ಮುಂದೆ ಬರ್ತೀವಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಇಂಥ ಯೂಸ್ಫುಲ್ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು, ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪಾಡ್ಕಾಸ್ಟನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಜೀತ್ ಮೀಡಿಯಾ ನೆಟ್ವರ್ಕ್, ಎಂದೆಂದಿಗೂ ನಿಮ್ಮೊಂದಿಗೆ.